ಈ ಪತ್ರವನ್ನು ಕೂಡ ಒಂದು ನೀವು ನನ್ನ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ತೀರಾ ಅನ್ನೋ ನಂಬಿಕೆಯಿಂದ ಬರೆದಿದ್ದಾರೆ. ನನಗೇನಾದರೂ ದೋಷಗಳಿದೆಯಾ, ಅದಕ್ಕೆ ಇದ್ದರೆ ಪರಿಹಾರ ಹೇಗೆ ಅನ್ನೋದು ತಿಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಇವರು ಹೆಸರು ತಿಳಿಸೋದು ಬೇಡ ಅಂದಾಗ ಇನ್ನು ಇವ್ರ ಫೋಟೋನು ತೋರಿಸೋದು ಬೇಡ ಅಂತಾನೆ ಅನ್ಸುತ್ತೆ. ಹೌದು, ಯಾಕೆಂದರೆ ಆ ಗೌಪ್ಯತೆ ಕಾಪಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಇರಲಿ, ಹೆಸರು ಹೇಳೋದು ಬೇಡ, ಫೋಟೋನು ತೋರಿಸೋದು ಬೇಡ. ಹಾಗೆ ನೀವು ಮಾಲೂರಿಂದ ಅಂತ ಆದಷ್ಟು ಮಾತ್ರ ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ. ಮಾಲೂರಿಂದ ಬಂದಂಥ ದಂಪತಿಗಳಿಬ್ಬರು ಫೋಟೋ ಕಳಿಸಿದ್ದೀರಿ, ಇಬ್ಬರ ಹಸ್ತ ಸಾಮುದ್ರಿಕೆಗಳು ಕಳಿಸಿದ್ದೀರಿ. ತಾಯಿ ಮಾರಿಕಾಂಬಳ ಸಂಪೂರ್ಣ ಅನುಗ್ರಹ ನಮಗಿದೆ ಅನ್ನುವಂತಹ ಆ ಒಂದು ಅಂಶವನ್ನು ನಿಮ್ಮದೇ ಕಾಗದ ಅನ್ನೋದು ನಿಮಗೆ ಗೋಚರಿಸಿದ್ರೆ ಸಾಕು. ನಿಮ್ಮ ಕಣ್ಣರೇಖೆಯಲ್ಲಿ ಸಂತಾನ ಆಗುತ್ತೆ ಇಲ್ಲ ಅನ್ನೋದು ಒಂದೇ ಪ್ರಧಾನವಾಗಿರ್ತಕ್ಕಂಥ ಪ್ರಶ್ನೆ. ಖಂಡಿತವಾಗಲೂ ನಿಮ್ಮಿಬ್ಬರ ಕಣ್ಣರೇಖೆಗಳಲ್ಲೂ ಸಂತಾನ ಆಗುವಂತಹ ಲಕ್ಷಣಗಳು ಸಂಪೂರ್ಣವಾಗಿದೆ. ಇದಕ್ಕೆ ಭಯಪಡುವಂಥದ್ದು ಬೇಡ. ಇನ್ನು ಪ್ರತಿ ತಿಂಗಳು ಡೇಟ್ಸ್ ಆಗಬೇಕಾದ್ರೆ, ಮುಟ್ಟಿನ ದಿನಗಳಾಗಬೇಕಾದ್ರೆ ಆ ಸನ್ನಿವೇಶದಲ್ಲಿ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಮಾತ್ರನೇ ಆಗೋದು ಅನ್ನೋದನ್ನು ಬರೆದಿದ್ದೀರಿ. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಪ್ರತಿ ತಿಂಗಳು ಡೇಟ್ಗಳು ಕರೆಕ್ಟಾಗಿ ಆದರೆ ಮುಟ್ಟಿನ ದಿನಾಂಕಗಳು ಪ್ರತಿ ತಿಂಗಳು ಪ್ರತಿ ಮಾಸದಲ್ಲೂ ಹೇಗಿದೆಯೋ ಅದು ಋತುಚಕ್ರಗಳು ಹಾಗೆ ತಿರುಗ್ತಾ ಇದ್ದರೆ ನಿಮಗೆ ಸಂತಾನ ಬಹಳ ಬೇಗ ಆಗುತ್ತೆ, ಸಂತಾನ ಆಗಲಿಕ್ಕೂ ದಾರಿ ಆಗುತ್ತೆ. ಅದು ಬಿಟ್ಟು ಯಾವಾಗ ಡೇಟ್ಸ್ ಆಗೋದಕ್ಕೆ ಮಾತ್ರೆ ತೊಗೊಂಡ್ರೆ ಗರ್ಭ ನಿಲ್ಲೋದು ಗೊತ್ತಾಗಲ್ಲ, ನಿಂತಾದ ಮೇಲೆ ನೀವು ತೊಗೊಳ್ಳೋ ಮಾತ್ರೆಗಳಿಂದ ಗರ್ಭ ಚೆದರೋಕ್ಕೂ ಅವಕಾಶ ಆಗಿಬಿಡುತ್ತೆ. ಆದರೆ ಡೇಟ್ಸ್ ಆಗೋದನ್ನು ಫಸ್ಟು ಡೇಟ್ ಕರೆಕ್ಟಾಗಿ ಆಗ್ತಾ ಇದೆಯಾ ಇಲ್ವಾ, ಡೇಟ್ ಆಗಲಿಕ್ಕೆ ಏನು ಮಾಡಬೇಕು, ಅದಕ್ಕೆ ಏನು ಸಲಹೆ ತೆಗೆದುಕೋಬೇಕು, ಏನು ಔಷಧಿ ತೆಗೆದುಕೋಬೇಕು ಅನ್ನೋದು ಚಿಂತನೆ ನೀವು ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ನನ್ನ ಈ ಕಾರ್ಯಕ್ರಮದಲ್ಲೇ ಸಾಕಷ್ಟು ಬಾರಿ ಹೇಳಿದ್ದೇನೆ, ಹೆಣ್ಣು ಮಕ್ಕಳ ಈ ಒಂದು ಸಮಸ್ಯೆಗೆ ಸೂಕ್ತವಾದಂಥ ಪರಿಹಾರ, ಶೀಘ್ರವಾಗಿ ಪರಿಹಾರವನ್ನು ಕಾಣುವಂತಹದ್ದು ಅಶೋಕ ಮರದ ಚಕ್ಕೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಈ ಸಮಸ್ಯೆ ಯಾರಿಗೇ ಇದ್ದರೂ, ಯಾವುದೇ ಮಕ್ಕಳಿಗೆ, ಯಾವುದೇ ಹೆಣ್ಮಕ್ಕಳಿಗಿದ್ದರೂ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಶೋಕ ಮರದ ಚಕ್ಕೆ, ಜೊತೆಗೆ ಬೇಲದ ಮರದ ಚಕ್ಕೆ. ಸಾಕಷ್ಟು ಜನ ತಪ್ಪು ತಿಳ್ಕೊಳ್ತೀರಿ, ಬೇಲದ ಮರದ ಚಕ್ಕೆ ಬಿಲ್ವ ಮರದ ಚಕ್ಕೆ ಅಲ್ಲ. ಬಿಲ್ವ ಬೇರೆ, ಬೇಲ ಬೇರೆ. ಅಂದರೆ ಬೇಲದ ಹಣ್ಣು ನೋಡಿರ್ತೀರಿ, ಚಿಪ್ಪು ತುಂಬ ಗಟ್ಟಿ ಇರುತ್ತೆ. ತೆಂಗಿನಕಾಯಿ ಹೇಗಿರುತ್ತೋ ಅದೇ ಪ್ರಕಾರ ಬೇಲದ ಹಣ್ಣು ಬರ್ತಕ್ಕಂಥದ್ದು. ಅಂದರೆ ತೆಂಗಿನಕಾಯಿ ಹೇಗೆ ಗಟ್ಟಿ ಇರುತ್ತೋ ಬೇಲದ ಹಣ್ಣು ಅಷ್ಟು ಗಟ್ಟಿ ಇರುತ್ತೆ. ಬೇಲದ ಹಣ್ಣಿನ ಒಳಗಡೆ ಬೀಜಗಳು ಮತ್ತು ಹಣ್ಣು ಇರುತ್ತೆ, ಅದಕ್ಕೆ ನೀವು ಬೆಲ್ಲದ ಪುಡಿ ಹಾಕ್ಕೊಂಡು ಅದನ್ನು ತಿನ್ನುವಂಥದ್ದಿರುತ್ತೆ. ಅಂಥ ಬೇಲದ ಹಣ್ಣಿನ ಮರದ ಚಕ್ಕೆ ಅಶೋಕ ಮರದ ಚಕ್ಕೆ. ಇವೆರಡೂ ಚಕ್ಕೆಗಳನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಬೇಕು. ಪುಡಿ ಮಾಡಿ ಬೆಳಗ್ಗೆ 1 ಸ್ಪೂನು, ಸಂಜೆ 1 ಸ್ಪೂನು 1 ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ನೀರು ಚೆನ್ನಾಗಿ ಕುದ್ದಿದ ನಂತರ ಒಂದಿಷ್ಟು ಬೆಲ್ಲ ಅಥವಾ ಜೇನುತುಪ್ಪನ ಸೇರಿಸ್ಬೇಕು. ಅದು ರುಚಿಗೋಸ್ಕರ, ಯಾಕೆಂದರೆ ಒಗರಿರೋದಕ್ಕೋಸ್ಕರ, ಒಗರು ಹೊಡಿಲಿಕ್ಕೋಸ್ಕರ ರುಚಿಗೆ ಒಂದಿಷ್ಟು ಬೆಲ್ಲ ಅಥವಾ ಜೇನುತುಪ್ಪ ಇದನ್ನು ಹಾಕ್ಕೊಂಡು ನೀವು ಪ್ರತಿ ದಿವಸ ಒಂದು 48 ದಿವಸ ನಿಮ್ಮ ಡೇಟ್ ಆದರೂ ಪರವಾಗಿಲ್ಲ, ಆಗದಿದ್ರೂ ಪರವಾಗಿಲ್ಲ, 48 ಡೇಸ್ ಕರೆಕ್ಟಾಗಿ ಕ್ರಮಬದ್ಧವಾಗಿ ತೆಗೆದುಕೊಂಡ್ರೆ ಆ ಋತುಚಕ್ರ ಅಂತಕ್ಕಂಥದ್ದು ಆಟೋಮೆಟಿಕ್ಕಾಗಿ ಪ್ರಾರಂಭ ಆಗುತ್ತೆ. ಗರ್ಭದಲ್ಲಿ ಏನೇ ದೋಷಗಳಿದ್ರೂ ಸಹಿತ ಶೀಘ್ರವಾಗಿ ಪರಿಹಾರ ಆಗುತ್ತೆ. ನಿಮ್ಮ ಋತುಚಕ್ರ ಸಮಂಜಸವಾಗಿದ್ದು ಪ್ರತಿ ಮಾಸದಲ್ಲೂ ಆಗುವಂಥ ಡೇಟ್ಸ್ ಕರೆಕ್ಟ್ ಆದರೆ ಹಿಂದೆಲೇ ಗರ್ಭ ನಿಲ್ಲಲಿಕ್ಕೆ ದಾರಿ ಆಗುತ್ತೆ. ನಿಮ್ಮಿಬ್ಬರ ಕಣ್ಣರೇಖೆನಲ್ಲೂ 100% ಗರ್ಭ ನಿಲ್ಲುವಂಥದ್ದಿದೆ, ಸಂತಾನ ಆಗುವಂಥ ಫಲ ಇದೆ. ಭಯಪಡಬೇಡಿ, ಒಳ್ಳೆಯದಾಗಲಿ ತಾಯಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದೀಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್